ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದೊಳ್ಳೆ ಈವ್ನಿಂಗ್ ಸ್ನ್ಯಾಕ್ಸ್ ಆದ ಆಲೂ ನಗೆಟ್ಸನ್ನು ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದಂತೂ ಮಕ್ಳಿಗೆ ಫೇವ್ರೇಟ್ ಅಂತಲೇ ಹೇಳ್ಬೋದು. ಮಕ್ಕಳು ಸ್ಕೂಲಿಂದ ಬಂದಾಗ ಬಿಸಿ ಬಿಸಿಯಾಗಿ ಮಾಡಿಕೊಟ್ರೆ ತುಂಬ ಖುಷಿಯಾಗಿ ತಿಂತಾರೆ. ಇದನ್ನು ಮಾಡೋಕ್ಕೆ ನಾನು ಒಂದು 4 ಆಲೂಗೆಡ್ಡೆನ ಬೇಯಿಸಿ ಸಿಪ್ಪೆ ತೆಗೆದು ಈ ರೀತಿಯಾಗಿ ಮ್ಯಾಶ್ ಮಾಡ್ತಾ ಇದ್ದೀನಿ. ಇದು ಆಲೂಗಡ್ಡೆ ಪೀಸ್ ಥರ ಸಿಗಬಾರ್ದು, ನೀಟಾಗಿ ಸ್ಮೂತಾಗಿ ನಾವು ಇದನ್ನು ಪೇಸ್ಟ್ ಥರ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು, ಚಿಲ್ಲಿ ಫ್ಲೇಕ್ಸು, ಸ್ವಲ್ಪ ಗರಂ ಮಸಾಲ ಮತ್ತು ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪುಡಿ, ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಹೆಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿ, ಆಮೇಲೆ ಒಂದು ಅರ್ಧ ಬೌಲ್ನಷ್ಟು ಚೀಸ್ ತುರಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ 1-2 ಬ್ರೆಡ್ಡನ್ನು ಈ ರೀತಿಯಾಗಿ ಕಟ್ ಮಾಡಿ ಸ್ವಲ್ಪ ನೀರು ಚಿಮುಕ್ಸಿ ಒಂದು 5 ನಿಮಿಷ ನೆನೆಯೋಕ್ಕೆ ಬಿಡ್ತಾ ಇದ್ದೀನಿ. ಇದು ಜಾಸ್ತಿ ನೀರು ಹಾಕ್ಕೋಬಾರ್ದು, ಒಂದು 2-3 ಹನಿ ಹಾಕಿದರೆ ಸಾಕು. ಈ ಆಲೂ ಮಿಶ್ರಣಕ್ಕೆ 1-2 ಸ್ಪೂನಷ್ಟು ಕಾರ್ನ್ಫ್ಲೋರು ಕೂಡ ಹಾಕಿದ್ದೀನಿ. ಈ ಕಡೆ ಒಂದು 5 ನಿಮಿಷ ನೆನೆದಿರೋ ಅಂಥ ಬ್ರೆಡ್ಡನ್ನು ಈ ರೀತಿಯಾಗಿ ನಾವು ಪೌಡ್ರ್ ಮಾಡ್ಕೋಬೇಕು. ಇದು ಒಳ್ಳೆ ಬಾಂಡಿಂಗ್ ಕೊಡುತ್ತೆ, ಹಂಗಾಗಿ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದೆಲ್ಲದನ್ನು ಕೈಯಲ್ಲಿ ಅಥವಾ ಸ್ಪೂನಿಂದ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಆಲೂಗಡ್ಡೆಗೆ ಎಲ್ಲ ಸ್ಪೈಸು ಹಿಡಿಯೋ ಥರ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಇದೇ ಸ್ಪೈಸನ್ನು ಬಳಸಬೇಕು ಅಂತೇನಿಲ್ಲ. ಚಿಲ್ಲಿ ಫ್ಲೇಕ್ಸ್ ಬದಲು ಖಾರದ ಪುಡಿ ಹಾಕ್ಕೋಬೋದು, ಇಲ್ಲಾಂದರೆ ಗರಂ ಮಸಾಲ ಬದಲು ಚಾಟ್ ಮಸಾಲ ಹಾಕ್ಕೋಬೋದು. ಬೇರೆ ಬೇರೆ ಸ್ಪೈಸ್ ಹಾಕಿದಾಗ ಸ್ವಲ್ಪ ಟೇಸ್ಟ್ ಕೂಡ ಡಿಫ್ರೆಂಟಾಗಿ ಬರುತ್ತೆ, ಅದು ಕೂಡ ಚೆನ್ನಾಗೇ ಇರುತ್ತೆ. ನೋಡಿ, ಈ ರೀತಿಯಾಗಿ ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಇದನ್ನು ಒಂದು ಮಣೆ ಮೇಲೆ ಒಂದು ಉದ್ದ ಉಂಡೆ ಥರ ನಾನು ಮಾಡ್ಕೊತಾ ಇದ್ದೀನಿ. ಒಂದೊಂದನ್ನೇ ತಟ್ಟಿ ಕರಿಯೋಕ್ಕೆ ಸಾಕಷ್ಟು ಸಮಯ ಹಿಡಿಯುತ್ತೆ, ಹಂಗಾಗಿ ಎಲ್ಲ ಒಂದು ಸ್ವಲ್ಪ ಹಿಟ್ಟನ್ನು ತಗೊಂಡು ಒಂದು ಉದ್ದ ಬಿಲ್ಲೆ ಥರ ಈ ರೀತಿಯಾಗಿ ಮಾಡ್ಕೊತಾ ಇದ್ದೀನಿ. ಇದನ್ನು ನಮಗೆ ಯಾವ ಶೇಪು ಬೇಕೋ ಆ ಶೇಪ್ ಕೊಟ್ಕೋಬೋದು. ರೌಂಡು, ಸ್ಕ್ವಯರು, ಇಲ್ಲಾಂದರೆ ಆರ್ಟ್ ಶೇಪು, ಯಾವ ಶೇಪ್ ಬೇಕಾದ್ರೂ ಮಾಡ್ಕೋಬೋದು. ಮತ್ತು ಸೈಜು ಸಹ ಚಿಕ್ಕದು ದೊಡ್ಡದು ಮಾಡ್ಕೋಬೋದು. ನಾನೊಂದು ಮೀಡಿಯಮ್ ಸೈಜಲ್ಲಿ ಉಂಡೆ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದೊಂದಾಗಿ ಇವಾಗ ಕಟ್ ಮಾಡ್ಕೋಬೇಕು. ಇದಕ್ಕೆ ಈರುಳ್ಳಿ ಹಾಕಿರೋದ್ರಿಂದ ನಾವು ಎಲ್ಲೆಲ್ಲಿ ಈರುಳ್ಳಿ ಸಿಗುತ್ತೆ ಅಲ್ಲಿ ಸ್ವಲ್ಪ ಬಿಟ್ಕೊಳ್ಳುತ್ತೆ, ತೊಂದರೆ ಇಲ್ಲ. ಆಮೇಲೆ ನಾವು ಶೇಪ್ ಮಾಡ್ಕೋಬೋದು. ನಮಗೆ ಶೇಪು ಇಲ್ಲಪ್ಪ ತುಂಬ ಚೆನ್ನಾಗೇ ಬರಬೇಕು ಅನ್ನೋ ಥರ ಆದರೆ ಈರುಳ್ಳಿನ ಬೇಕಾದ್ರೆ ಸ್ಕಿಪ್ ಸಹ ಮಾಡ್ಕೋಬೋದು. ನೋಡಿ, ಎಲ್ಲದನ್ನು ಈ ರೀತಿಯಾಗಿ ನಾನು ಕಟ್ ಮಾಡ್ತಾ ಇದ್ದೀನಿ. ಇದಕ್ಕೆ ಬೇಕು ಅಂದರೆ ನಾವು ಬೇರೆ ಬೇರೆ ವೆಜಿಟೇಬಲ್ಸ್ ಸಹ ಹಾಕ್ಕೋಬೋದು, ಸಣ್ಣದಾಗಿ ಕಟ್ ಮಾಡಿ. ಎಲೆಕೋಸು, ಇದು ಕ್ಯಾಪ್ಸಿಕಮ್ಮು, ಈ ರೀತಿಯಾಗಿ ಬೇರೆ ಬೇರೆ ವೆಜಿಟೇಬಲ್ಸು ಸಹ, ಬೀನ್ಸು ಸಹ ಸಣ್ಣದಾಗಿ ಕಟ್ ಮಾಡಿ ಬಳಸ್ಕೋಬೋದು ನಾವು. ನೋಡಿ, ಎಲ್ಲದನ್ನು ಕಟ್ ಮಾಡಿ ಈ ರೀತಿಯಾಗಿ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಆಮೇಲೆ ಕೈಯಲ್ಲಿ ಸ್ವಲ್ಪ ಶೇಪ್ ಕೊಟ್ಕೊಂಡ್ರೆ ಈ ರೀತಿ ಆಗತ್ತೆ. ಆಮೇಲೆ ಒಂದು 3 ಬ್ರೆಡ್ಡನ್ನು ಮಿಕ್ಸಿಗೆ ಹಾಕಿ ಪೌಡ್ರು ಮಾಡ್ತಾ ಇದ್ದೀನಿ. ಇದನ್ನು ಆಲೂ ನಗೆಟ್ಸಿಗೆ ಕೋಟಿಂಗ್ ಥರ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಬ್ರೆಡ್ ಕ್ರಮ್ಸ್ ಕೂಡ ರೆಡಿ ಆಯಿತು. ಈ ಕಡೆ ಒಂದು ಬೌಲಿಗೆ 1-2 ಸ್ಪೂನಷ್ಟು ಮೈದಾ, ಸ್ವಲ್ಪ ಉಪ್ಪು ಮತ್ತು ಪೆಪ್ಪರ್ ಪುಡಿ ಹಾಕಿ ಒಂದು ಸ್ಲರ್ರಿ ಥರ ಮಾಡ್ಕೊಂಡಿದ್ದೀನಿ. ನಾವು ಏನು ಈ ಕಡೆ ಬ್ರೆಡ್ ಕ್ರಮ್ಸು ಕೂಡ ರೆಡಿಯಾಗಿದೆ. ನಾವೇನು ಆಲೂ ನಗೆಟ್ಸನ್ನು ಮಾಡ್ಕೊಂಡಿರ್ತೀವಿ ಅದನ್ನು ಈ ಸ್ಲರ್ರಿ ಒಳಗೆ ಅದ್ದಿ ಮತ್ತು ಆ ಬ್ರೆಡ್ ಕ್ರಮ್ಸಲ್ಲಿ ಕೋಟ್ ಮಾಡಿ ಇದನ್ನು ಒಂದು 30 ಮಿನಿಟ್ಸ್ ಟೈಮ್ ಇದ್ದರೆ ಒಂದು 30 ಮಿನಿಟ್ಸ್ ಈ ರೀತಿಯಾಗಿ ಬ್ರೆಡ್ಡು ಕೋಟ್ ಆದಮೇಲೆ ಫ್ರಿಜ್ಜಲ್ಲಿಟ್ಟು ಆಮೇಲೆ ಎಣ್ಣೆಗೆ ಹಾಕಿ ಕರೆದ್ರೆ ಒಂದು ಚೂರು ಎಣ್ಣೆ ಗಲೀಜಾಗಲ್ಲ, ಒಂದು ಚೂರು ಬಿಟ್ಕೊಳ್ಳೋದಿಲ್ಲ. ಇಲ್ಲ ಟೈಮ್ ಇಲ್ಲ ಅಂದಾಗ ಆವಾಗಲೇ ಕೂಡ ಮಾಡ್ಕೋಬೋದು. ಆದರೆ ಈ ರೀತಿಯಾಗಿ ಬ್ರೆಡ್ ಕ್ರಮ್ಸಲ್ಲಿ ಕೋಟ್ ಆದಮೇಲೆ ಒಂದು 30 ಮಿನಿಟ್ಸ್ ಬಿಟ್ಟು ಕರೆದ್ರೆ ಅದು ಇನ್ನೂ ಚೆನ್ನಾಗಿ ಕೋಟ್ ಆಗಿರುತ್ತೆ. ನಾನು ಆವಾಗಲೇ ಕರಿತಾ ಇದ್ದೀನಿ, ಆವಾಗ ಸ್ವಲ್ಪ ಬ್ರೆಡ್ ಕ್ರಮ್ಸು ಎಣ್ಣೆಲಿ ಬಿಟ್ಕೊಳ್ಳುತ್ತೆ, ತೊಂದರೆ ಇಲ್ಲ. ಟೈಮ್ ಇತ್ತು ಅಂದಾಗ ನಾವು ಆ ರೀತಿಯಾಗಿ ಮಾಡ್ಬೋದು. ಮಕ್ಕಳು ಬರೋಕ್ಕೆ ಇನ್ನೊಂದು ಅವರ್ ಇದೆ ಅಂದಾಗ ಈ ರೀತಿಯಾಗಿ ಮಾಡಿಟ್ಕೊಂಡು ಆಮೇಲೆ ಬಂದಾಗ ಬಿಸಿಯಾಗಿ ಕರೆದು ಕೊಟ್ಟರೆ ಅದು ಚೆನ್ನಾಗಿರುತ್ತೆ. ನೋಡಿ, ಎಲ್ಲದನ್ನು ಈ ರೀತಿಯಾಗಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಮೀಡಿಯಮ್ ಫ್ಲೇಮ್ ಇರೋ ಎಣ್ಣೆಯಲ್ಲಿ ಒಂದೊಂದಾಗಿ ಬಿಡ್ತಾಯಿದ್ದೀನಿ. ಎಣ್ಣೆನ ನಾವು ತುಂಬ ಹೈ ಫ್ಲೇಮ್ ಇಟ್ಕೋಬಾರ್ದು, ಸಣ್ಣ ಉರಿನಲ್ಲೇ ನಾವು ಎಲ್ಲದನ್ನು ಫ್ರೈ ಮಾಡ್ಕೋಬೇಕು. ನೋಡಿ, ಒಂದು ಸ್ವಲ್ಪ ಬ್ರೆಡ್ಡು ಈ ರೀತಿಯಾಗಿ ಬಿಟ್ಟಿದೆ. ಅದೇ ನಾವು ಫ್ರಿಜ್ಜಲ್ಲಿಟ್ಟು ಮಾಡಿದರೆ ಒಂಚೂರು
ಬ್ರೆಡ್ ಕ್ರಮ್ಸು ಬಿಡಲ್ಲ. ಇದನ್ನು ಸಣ್ಣ ಉರಿನಲ್ಲೇ ಒಳಗಡೆನೂ ಕೂಡ ನೀಟಾಗಿ ಫ್ರೈ ಆಗೋ ಥರ ನಾವು ಕರಿಬೇಕು. ಹೈ ಫ್ಲೇಮ್ ಇಟ್ಟರೆ ಮೇಲ್ಗಡೆ ಬೆಂದಂಗಾಗಿರುತ್ತೆ, ಒಳಗೆ ನೀಟಾಗಿ ಬೆಂದಿರಲ್ಲ. ಇದು ಸ್ವಲ್ಪ ಬೆಂದಾದಮೇಲೆ ತಾನಾಗಿ ಈ ರೀತಿಯಾಗಿ ಮೇಲ್ಗಡೆ ಬರುತ್ತೆ. ಆಮೇಲೆ ಬಬಲ್ಸು ಕೂಡ ಕಡಿಮೆ ಸಣ್ಣ ಆಗ್ತಾ ಹೋಗುತ್ತೆ. ನೋಡಿ, ಈ ರೀತಿಯಾಗಿ ಗೋಲ್ಡನ್ ಫ್ರೈ ಆಗಿ ನಾವು ಫ್ರೈ ಮಾಡ್ಕೋಬೇಕು. ಆಗಿದೆ ನೋಡಿ ಇವಾಗ. ಆಲೂಗೆಡ್ಡೆನ ಹಾಗೆ ಚಿಪ್ಸ್ ಮಾಡ್ಕೊಂಡು ಪ್ಲೈನಾಗಿ ತಿಂದರೆ ಮಕ್ಕಳಿಗೆಲ್ಲ ತುಂಬ ಇಷ್ಟಪಡ್ತಾರೆ. ಇನ್ನು ಈ ರೀತಿಯಾಗೆಲ್ಲ ಮಾಡಿಕೊಟ್ರೆ ಸಖತ್ತು ಖುಷಿಯಾಗಿ ತಿಂತಾರೆ. ಸಲಾನು ಯಾವಾಗಲೂ ಹೊರಗಡೆಯಿಂದ ತರಿಸಿ ಕೊಡೋದ್ಕಿಂತ ಈ ರೀತಿಯಾಗಿ ನಾವೇ ಮನೆಯಲ್ಲೇ ಮಾಡಿಕೊಟ್ಟಾಗ ನಮಗೂ ಕೂಡ ಸಮಾಧಾನ ಇರುತ್ತೆ, ಮಕ್ಕಳು ಖುಷಿಯಾಗಿ ತಿಂತಾರೆ. ಇದನ್ನು ಟೊಮೆಟೊ ಸಾಸು, ಇಲ್ಲಾಂದರೆ ಪುದೀನ ಚಟ್ನಿ, ಇಲ್ಲ ಟೊಮೆಟೊ ಚಟ್ನಿ, ಈ ರೀತಿ ಯಾವುದ್ರ ಜೊತೆ ಬೇಕಾದ್ರೂ ಸರ್ವ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಐ ಹೋಪ್ ಇವತ್ತಿನ ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಹೊಸ್ದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಇದು ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ.